ಮಗನೇ, ಇನ್ಮ್ಯಾಲೆ ನಿನ್ನ ಸಾಕೋ ಜವಾಬ್ದಾರಿ ನಂದು ಕಣ್ಲ. ನಾನು ನಿನ್ನ ಸಂದಾಗಿ ಸಾಕ್ತೀನಿ, ಸೂಪರಾಗಿ ಸಾಕ್ತೀನಿ. ನೋಡ್ತಾ ಇರು. ಇನ್ನು ಮನೆಯಾಳಿ ನನ್ನ ಹೆಂಡ್ರ ಜೊತೆ ಮಾತ್ರ, ಆ ತೇಜನ ಜೊತೆ ಮಾತ್ರ ಬಿಡೋಕ್ಕಿಲ್ಲ. ನಿನ್ನ ಸೂಪರಾಗಿ ನೋಡ್ಕೊಂಡು ಸೂಪರಾಗಿ ಸಾಕ್ತೀನಿ. ಅದು ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಬೀದಿನಾಗ ಮನೆ ಕಂಡ್ರೂ ಪರವಾಗಿಲ್ಲ. ಹ್ಞೂ, ನಾನಂತೂ ಅವಳ ಹತ್ರಕ್ಕೆ ಮಾತ್ರ ನೀನು ವಾಪಸ್ ಕಳ್ಸೋಕ್ಕಿಲ್ಲ. ಸಿಸ್ವಾರದಿಂದ ಎತ್ಕೊಂಡು ಬಂದಿದ್ದೀನಿ ತಾನೇ, ಹಾಗೆ ಕರ್ಕೊಂಡೋಗಿ ನೀನು ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲ ನನಗೆ. ಆದರೆ ನಿನಗೋಸ್ಕರ ಆದರೂ ಪರವಾಗಿಲ್ಲ, ಕಷ್ಟಪಟ್ಟು ದುಡ್ದು ಏನಾರ ಒಂದು ಮಾಡಬೇಕು ಅಂತ ಅನ್ನಿಸ್ತೈತೆ. ಇಷ್ಟು ದಿನ ಕಿತ್ತೋಗಿರೋ ಜೀವನ ಸಾಕಾಗೋಗ್ಬಿಟ್ಟೈತೆ ನನಗಂತೂ. ಇಂಥ ಜೀವನ ನನಗೆ ಬೇಕಾಗೂ ಇಲ್ಲ. ಥು, ಅವಳ ಜೊತೆ ಇರೋದಕ್ಕಿನ್ನೂ ಇಲ್ದಿದ್ದಂಗೆ ಇರೋದೇ ನೀನು ಎಷ್ಟೋ ವಾಸಿ. ನೀನು ಚೆನ್ನಾಗಿ ನೋಡ್ಕೊತೀನಿ ಮಗನೇ. ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆಯೇ ಮಾಡೋಕೆ ಹೋಗ್ಬೇಡ. ನಿನ್ನ ಸೂಪರಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಕಣ್ಲ, ನಿಮ್ಮ ಅಪ್ಪಂದು. ನಾನು ಮೊಗಿನ ಕರ್ಕೊಬಿಟ್ಟು ಬರೋಣ ಅಂತ ಸಿಸ್ವರ್ತಕ್ಕೆ ಹೋಗಿದ್ದೆ. ನೀನು ನೋಡಿದ್ರೆ ಮೊಗಿನಾಗಲೇ ಎತ್ಕೊಂಬಿಟ್ಟು ಇಲ್ಲಿ ಅಡ್ಡಾಡ್ತಿದ್ದೀಗ ನೀನು ಮೊಗಿನ. ಓಹೋ, ಇಂಥವುದ್ರಾಗೇನೋ ಪರವಾಗಿಲ್ಲ. ನಾನು ಕೇಳ್ದಿದ್ದಂಗೆ ಎತ್ಕೊಳ್ಳೋದು ಮಾತ್ರನೂ ನೋಡು. ಈಗ ಏನೋ ಕರ್ಕೊಂಡು ಹೋದೆ ಅಂದರೆ ನೀನೇನಿಯೇ ಸಾಕಬೇಕಾಯ್ತದೆ. ಆಮೇಕಿಂದ ನೀನೇನಿಯ ಬಂಗೋದ್ರೂ ನಾನಂತೂ ಸಿಗೋಕ್ಕಿಲ್ಲ. ಹ್ಞೂ, ತಿರುಗಿ ಮಗ ನೋಡ್ಕೊಳಕ್ಕೆ ಈಗಲೇ ಹೇಳಿದ್ದೀನಿ. ಹ್ಞೂ, ನೋಡು, ನಿನ್ನ ಬುದ್ಧಿ ನೀನು ಅದು ಕಲ್ತು ಬಿಡ್ತದೆ. ಸುಮ್ಮನೆ ನಾನು ತಾಕೊಡು, ನಾನು ಹೆಂಗೋ ನೋಡ್ಕೊತೀನಿ. ಏಯ್, ಬಾಯಿ ಮುಚ್ಕೊಂಡು ಹೋಗೆ. ಕಂಡಿದ್ದೀನಿ ನಿನ್ನ ಜೊತೆ ಮಗನ ಕಳ್ಸೋಕ್ಕೆ ನಾನು ತಯಾರಿಲ್ಲ. ಮಗನ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಥೂ, ಎಲ್ಲರೂ ಮನುಷ್ಯರು ಬದಲಾಗೋದು ನಾನು ಕಂಡಿದ್ದೀನಿ. ಆದರೆ ಕೆಲವು ಜನರು ಇದ್ದೀರಲ್ಲ ಈ ಊರಾಗೆ, ನೀವು ಬದಲಾಗೋದು ನಾನು ನೋಡಿಲ್ಲ, ನೋಡೋದೂ ಇಲ್ಲ. ಅದು ನಂಗೆ ಚೆನ್ನಾಗಿ ಅರ್ಥ ಆಗೋಗ್ಬಿಟ್ಟೈತೆ. ನೋಡು, ಮಗ ನಂದು, ನಾನು ನೋಡ್ಕೊತೀನಿ. ನಾನು ಹೆಂಗೆ ನೋಡ್ಕೋಬೇಕು ಕಷ್ಟಪಟ್ಟು ಅಂತ ನನಗೆ ಗೊತ್ತು. ದುಡ್ಡಿದ್ರೆ ಚೆನ್ನಾಗೇ ಭಾವಿಸ್ತೀಯ, ಇಲ್ಲಾಂದರೆ ನಾಯಿ ಥರ ನೋಡ್ತೀಯಲ್ವಾ. ನೋಡಿದ್ದೀನಿ ಮಗುನ ಎಷ್ಟು ಹೊಡೆದಿದೆಯಾ, ಮಗುನ ಎಷ್ಟು ಬೈದಿದೆಯಾ. ಅದು ದರಿದ್ರದ್ದು ಹಂಗೆ ಹಿಂಗೆ ಅಂತ ಎಷ್ಟೆಲ್ಲ ಮಾತಾಡಿದ್ಯಾ ನಿನ್ನ ಮಗು ಬಗ್ಗೆ. ನಾನು ಅವಾಗೇನೋ ಸುಮ್ಮನೆ ಮಾತಾಡ್ತಾವಳೆ ಅಂತ ಅಂದ್ಕೊಂಡಿದ್ದೆ. ಆದರೆ ನೀನು ಯೋಗ್ಯತೆ ಇಲ್ಲ ನನಗೆ ಚೆನ್ನಾಗಿ ಗೊತ್ತಾಯಿತು. ನೋಡು, ಮಗನ ನಾನು ಹೆಂಗೋ ಸಾಕಂತೀನಿ. ದಯವಿಟ್ಟು ಮಗ ಹತ್ರ ನೀನು ಬರಬೇಡ. ಇಷ್ಟು ದಿನ ನೀನು ಸಾಕಿದ್ಯಲ್ಲ ಅಷ್ಟು ಸಾಕು ಬಿಡು. ಇನ್ನು ಉಳಿದಿರೋದೆಲ್ಲನೂ ನಾನೇ ನೋಡ್ಕೊತೀನಿ. ಅಯ್ಯೋ, ಅದಕ್ಕೇನಂತೆ, ನಿನಗೂ ಮಗನೇ ತಾನೆ, ನೀನು ನೋಡ್ಕ. ಅಲ್ಲಿ ಕಾಡಾಗ ನನಗೂ ಸಾಕಾಗೋಗ್ಬಿಟ್ಟೈತೆ. ನೋಡಿ ಮಾಡಿ ಎಲ್ಲನೂ ಮಾಡಿ ಸಾಕಾಗೋಗ್ಬಿಟ್ಟೈತೆ. ನೋಡು, ನಿನಗೇನು ಬೇಕೋ ನಿಂದು ಅದನ್ನು ಮಾಡ್ಕ, ನೀನು ಅಷ್ಟೇ. ನೀನು ನನ್ನ ಸವಸಕ್ಕೆ ಮಾತ್ರ ಬರೋಕ್ಕೆ ಹೋಗ್ಬೇಡ. ಇನ್ನೊಂದ್ಸಲ ಮಗನ ಸಾಕಾಗಲ್ಲ ಹಂಗೆ ಹಿಂಗೆ ಅಂತ ತಂದುಬಿಟ್ಟೇನಾರ ನೀನು ಮಂತಾಗ್ಬಿಟ್ಟೆ, ನಾನು ಸುಮ್ಮನಿರಕ್ಕಿಲ್ಲ. ಗ್ರಾಚಾರ ಬಿಡಿಸ್ಬಿಡ್ತೀನಿ, ಈಗಲೇ ಹೇಳಿದ್ದೀನಿ. ಎತ್ಕೊಂಡೋಗೋ ದೊಡ್ಡ ವಿಷಯ ಅಲ್ಲ. ಎತ್ಕೊಂಡೋಗಿ ನೀಟಾಗಿ ಸಾಕ್ಬೇಕಷ್ಟೇನಿಯ. ಕೊಡ್ತಾನಲ್ಲ, ಕಾಟ ಕೊಡ್ತಾನಲ್ಲ ಅವನು. ಆ ಕಾಟ ಕೊಡ್ಬೇಕಾದ್ರೆ ನಿಮ್ಗೆ ಗೊತ್ತಾಯ್ತದೆ. ಯಪ್ಪ, ಹೆಂಗಪ್ಪ ಇವನು ಸಾಕೋದು ಅಂತ ಹೇಳ್ಬಿಟ್ಟು ಅಷ್ಟು ಕಾಟ ಕೊಡ್ತಾನ ಅವನು. ಮಕ್ಕಳು ಕಣ್ಲೆ, ಮಕ್ಕಳು ಏನು ಮಾಡಿದ್ರು ಸಹಿಸ್ಕೋಬೇಕು. ಅದು ಅಪ್ಪ ಅಮ್ಮ ಆಗಿ ನಮ್ಮ ಕರ್ತವ್ಯ, ನಮ್ಮ ಧರ್ಮ. ಬಂದ್ಬಿಟ್ಲು ಇಲ್ಲಿ ಹೇಳೋಕ್ಕೆ. ನೋಡು, ಇನ್ಮೇಲೆ ನನ್ನ ಹತ್ರಕ್ಕೆ ಮಾತ್ರ ಬರಬೇಡ. ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ ಅಂತ ಅನ್ಕೊಬಿಡು. ಈಗ ನನ್ನ ಹತ್ರ ಏನೂ ದುಡ್ಡಿಲ್ಲ. ದುಡ್ಡಿದ್ರೆ ಹಿಂದೆ ಬಂದ್ಬಿಡ್ತಿದ್ದೇನೋ. ಈಗ ನನ್ನ ತಾಗ 10 ರೂಪಾಯಿ ಕಾಸೂ ಇಲ್ಲ. ಈಗ ನನ್ನ ಹಿಂದೆ ನೀನು ಬರೋದು ಇಲ್ಲ ಅಂತ ನನಗೆ ಬಹಳ ಸಂದ ಗೊತ್ತು. ಬರಲು ಬೇಡ, ಮಗಿನ ನಾನು ಸಾಕಂತೀನಿ. ಏನಂತೆ ಒಂದು? ಅಯ್ಯೋ, ಮಗನ್ ಕೊಡಕ್ಕಿಲ್ಲ, ಕರ್ಕೊಂಡೋಗ್ಬಿಟ್ಟು ಸಾಕತ್ತೀನಿ ಹಂಗೆ ಹಿಂಗೆ ಅಂದ. ಕರ್ಕೊಂಡೋಗಿ ಸಾಕ ಅಂತ ಹೇಳ್ದೆ. ಒಳ್ಳೇದಾಯಿ, ಸುಮ್ಕಿರಮ್ಮ, ಸಾಕಂಡ್ಲಿ. ಇಷ್ಟು ದಿನ ನಾವು ಸಾಕಿಲ್ವೇ? ಸಾಕು 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 ಅನ್ನಷ್ಟು ಅಯ್ಯೋ ಕಾಟ ಕೊಡ್ತಾನ ಅವನು. ಹೆಂಗೋ ಸಾಕಂಡ್ಲಿ, ಸುಮ್ಮನಿರು. ಓಹೋ ಹೋ ಹೋ, 2 ದಿನ ಸಾಕಕ್ಕೆ ಯೋಗ್ಯತೆ ಇಲ್ಲ. 3ನೇ ದಿನಕ್ಕೆ ತಗೊಬಿಟ್ಟು ಬತ್ತನ್ ಬಾ ನಿನ್ ತಕ್ಕೇನೇನಿಯ. ಮಗನ ಹಿಡ್ಕೊಂಡು ಸಾಕಾಯ್ತದ? ಸಾಕಂಡ್ಲಿ ಬಾಮ. ನನಗೂ ಒಂದು ಕಾಟ ತಡ್ಕೊಳಕ್ಕಾಯ್ತಿಲ್ಲ. ನನಗೂ ಎಷ್ಟು ಕಾಟ ಕೊಡ್ತಾನೆ ಕಣಮ್ಮ. ನಾವು ಉದ್ಧಾರ ಆಗೋದು ಯಾವಾಗ? ನಾವು ದುಡ್ಕೊಳ್ಳೋದು ಯಾವಾಗ? ಒಂದು ಮನೆ ಇಲ್ಲ, ಮಠ ಇಲ್ಲ, ಏನೂ ಇಲ್ಲ. ನಾವು ಮತ್ತೆ ಜೀವನ ಮಾಡೋದು ಯಾವಾಗ ಮೈಯೋಳು? ಹೆಂಗೆ ಜೀವನ ಮಾಡೋಕ್ಕಾಯ್ತದೆ? ಆ ಕಾಡು ಥರ ಐತೆ ಹೊಲ್ದಾಗೆ. ಆ ಗುಡಿಸ್ಲುನಾಗೆ ನಮ್ಮ ಮಗನ ಹಿಡ್ಕೊಂಡು ಎತ್ಕೊಂಡು ಅಯ್ಯೋ ನನಗೂ ಸಾಕಾಗೋಗ್ಬಿಟ್ಟೈತಾಗ. ಇನ್ನು ಏನಿದ್ರು ಇನ್ನು ಇವನು ನೋಡ್ಕೊಳ್ಳಿ, ಇವನಿಗೂ ಹೊಸಿ ಗೊತ್ತಾಗಲಿ ಎಲ್ಲನೂ. ಮಗನ ನೋಡ್ಕೊಳ್ಳೋದು ಎಷ್ಟು ಕಷ್ಟ ಹಂಗೆ ಹಿಂಗೆ ಅಂತ. ಬಾ ಹೋಗೋಣ. ಇವನು ಕೂಲಿ ಮಾಡ್ಕೊಂಡು ದುಡ್ದು ಮಗನ ಸಾಕೋ ಅಷ್ಟೊತ್ತಿಗೆ ಸುಸ್ತಾಗಿರ್ತಾನೆ ಬಾಮ. ಹ್ಞೂ, ಇವಳನ್ನ ನನ್ನ ಮಗಳು, ಇವಳನ್ನ ನನ್ನ ಮೊಮ್ಮಗಳು ಅಂತ ಹೇಳ್ಕೊಳಕ್ಕೆ ನೀನಿಯ ನಾಚಿಕೆ ಆಯ್ತದೆ ನನಗಂತೂ. ಅಲ್ಲ, ಅವನು ಅಳಿಯ ಅನ್ನಿಸ್ಕೊಂಡು ನನ್ನ ಮಗನ ಎತ್ಕೊಂಡು ಹೋಯ್ತಾವನ್ನ ನಾನು ನೋಡ್ಕೊತೀನಿ ಅಂತ. ಎತ್ತು ತಾಯಿ ಆದವಳು ಹೋದರೆ ಹೋಗ್ಲಿ ಬಿಡು ಅಂತೇಳ್ಬಿಟ್ಟು ಸುಮ್ಮನೆ ಅವಳೆ ಅಂತ ಅಂದರೆ ಇವನು ಎಷ್ಟು ಬಿಟ್ಟೋಳಿರ್ಬೇಡ. ಇವಳಂತೂ ಬಿಟ್ಟು ಕುಂತವಳೆ ಇವಳಂತೂ. ಥು, ಇವ್ರ ಹೆಸ್ರು ಹೇಳಕ್ಕೆ, ಇವ್ರು ನೋಡೋಕ್ಕೆ ನಾಚಿಕೆ ಆಯ್ತದೆ. ಇವಳೇನ ನನ್ನ ಮಗಳು ಅಂತ ಅನ್ಸೋಗ್ಬಿಟ್ಟೈತೆ. ಅಲ್ಲ, ಒಳ್ಳೆ ಬುದ್ಧಿ ಕಲ್ತ್ಕೊಂಡಿದ್ದವಳು. ಅವನು ಒಳಿಯ ಪಾಪ ಏನೋ ನೋಡೋಕೆ ಒಳ್ಳೆನಾಗಿದ್ದಂಗೆ ಅವನಿ. ಇವಳು ನೋಡ್ರೆ ಇವರಿಬ್ಬರು 420 ಕುಂತವ್ರಲ್ಲ ಇವರು. ಮನೆ ಮಠ ಕಳ್ಕೊಂಡು ಬೀದಿಗೆ ಬಂದ್ರು ಇವರು ಬುದ್ಧಿ ಬಂದಿಲ್ವಲ್ಲ ಇವ್ರಿಗೆ. ಇವ್ರಿಗೇನು ಬಂದಿರೋ ದೊಡ್ಡ ರೋಗ ಅಂತ ಹೇಳ್ಬಿಟ್ಟು. ಅಯ್ಯೋ ಪಾಪ, ಅಲ್ಲಿ ಮೊಮ್ಮಗುನ ಮೊಮ್ಮಗು ಆಗ್ಬೇಕು ನನಗೆ ಎತ್ಕೊಂಡು ಪಾಪ. ಅವನದು ಎಷ್ಟು ಕಷ್ಟಪಡ್ತಾವನೋ ಏನು ಕಥೆಯೋ. ಇವಳು ನೋಡು ಮೆರ್ಕೊಂಡು ಏನು ದುರಂಕಾರ ಮಾಡ್ತಾಳೆ. ಬಾರೆ ಮಗಳೇ, ನೀನು ಹೇಳೋದು ಸರಿ. ನೀನಿಯಾ ಬಾ, ನೋಡ್ಕೊಂಡ್ರೆ ನೋಡ್ಕೊತಾನೆ, ಇಲ್ಲ ಅಂದರೆ ಗೊತ್ತನ್ ಬಾ. ಯಾಕೆ ತಲೆ ಕೆಡ್ಸ್ಕೊಂತೀಗ? ಅಯ್ಯೋ ದೇವ್ರೆ. ಬಾ, ಏನು ಇನ್ನೊಂದು ಮದುವೆ ಮಾಡ್ಕೊಂಡು ಹೋಗೋಕ್ಕೆ ಅವ್ನಿಗೆ ಯಾರೂ ಇನ್ನೊಂದೇನು ಹೆಣ್ಣು ಕೊಡೋಕ್ಕಿಲ್ಲ.
ಬಾ ನಮ್ಮ ಪಾಡಿಗೆ ನಾವು ಹೋಗೋಣ. ಹ್ಞೂ, ಹಂಗೆ ಬಿದ್ದಿರ್ಬೇಕಾಯ್ತದ ಒಬ್ಬನೇ ನೀವು ಮಗನ ಸಾಕೊಂಡಿರೋಕ್ಕಾಯ್ತದ? ಏನೋ ಯಾವಳಿಂದನೋ ಹೋದ ಅಂದರೆ ಬೇಜಾರು ಮಾಡ್ಕೋಬೇಕು. ಮಗನ ಹೊತ್ಕೊಂತಾನೆ ಹೋಗಿರೋದು. ಮಗನ ಹೊತ್ಕೊಂಡು ಹೋಗೋನೆ ಅಂದಮೇಲೆ ಇನ್ನು ಬೇಜಾರು ಮಾಡ್ಕೊಳ್ಳೋಂಥದ್ದು ಏನೈತೆ ಬಾ. ಹ್ಞೂ, ಹೊತ್ಕೊಂಬಿಟ್ಟು ಬರ್ತಾನೆ. ಇಲ್ಲ ಅಂತಂದರೆ ಸಾಕತ್ತನ, ಅದೇನು ಸಾಕತ್ತನೋ ನೋಡೋಣ ಬಾ ನಾವು. ಥೂ, ಮನ್ಯಾಳಿಗ್ಲ, ನೀವು ಹಿಂಗೆ ಸಾಯಿರಿ, ಬಿದ್ದು 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 ಉಳ್ಳಾಡ್ಕೊಂಡು ಸಾಯಿರಿ. ಈ ಜನ್ಮ ಎತ್ತು ಬಂದು ನಿಮಗೆ ಬುದ್ಧಿ ಬರೋಕ್ಕಿಲ್ಲ ನಿಮಗೆ. ಛೇ, ಮಗನೇನೋ ಎತ್ಕೊಂಡು ದೌಲತ್ತ ಕರ್ಕೊಂಡು ಬಂದ್ಬಿಟ್ಟೆ. ಹಾಂ, ಇವಾಗ ಈ ಮಗನ ಸಾಕಕ್ಕೊಂದು ಕೆಲಸ ಪಲ್ಸ ಹುಡುಕಬೇಕಿತ್ತು. ನೋಡು, ಪ್ಯಾಟೆ ಗೀಟೆ ಅಂತ ಹೋದ್ರೆ ಇಲ್ಲೆಲ್ಲ ಇರೋದು ಭಾಳ ಕಷ್ಟ ಆಯ್ತದೆ. ಪ್ಯಾಟೆನಾಗೆ ಹ್ಞೂ 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 10 ಪೈಸದ ಕೆಲಸನೂ ವೆಲ್ಸಿ ಮಾಡ್ಕೊಂಡು ನನ್ನ ಮಗನ ಸಾಕೊಂಡು ಜೀವನ ಮಾಡೋದು ಅಂದರೆ ಅಷ್ಟು ಸುಲಭ ಅಲ್ಲ. ತುಂಬ ಕಷ್ಟನೇ ಆಯ್ತದೆ. ಇದೆಲ್ಲನೂ ಬೇಡ. ನಮ್ಮ ಹಳ್ಳಿನಾಗೇನೇ ಎಷ್ಟೋ ವಾಸಿ. ಅಲ್ಲೇನೋ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಯಾವುದನ್ನ ಒಂದು ಬಾಡಿಗೆ ಮನೆ ಮಾಡ್ಕೊಂಡು ಇದ್ರೂ ಜೀವನ ನಡೆದೋಯ್ತದೆ. ನನ್ನ ಮಗುನ ಹೆಂಗೋ ಬೆಳಿಗ್ಗೆ ಕರ್ಕೊಂಡೋಗ್ಬಿಟ್ಟು ಶಿಶ್ವಾರ ಕೊಟ್ಬಿಟ್ಟು ಬಂದು ಆಮೇಕಿಂದ ಬೇಕಾದ್ರೆ ಏನಾದ್ರೂ ನೋಡ್ಕೊಂಡು ಜೀವನ ಮಾಡ್ಬೋದು. ಏನು ಮಾಡೋಣ, ಏನು ಮಾಡೋದು ಅಂತಲೇ ಅರ್ಥ ಆಯ್ತಿಲ್ಲ. ಈಗ ಬಾಡಿಗೆ ಮನೆ ಕೇಳಿದ್ರೆ ಹಳ್ಳಿನಾಗ ಯಾರು ಕೊಡ್ತಾರೆ ನನಗೆ? ಸದ್ಯಕ್ಕೆ ಬಾಡಿಗೆ ಮನೆ ಬೇಕು ಅಂದರೆ ಇವನು ಮನಸ್ಸಿಂದ ಒಳ್ಳೆನಾಗಿದ್ದಂಗವನಲ್ವಾ? ಇವನು ಒಳ್ಳೆಯವನೇ ನೀ ಆಗವನೆ. ಇವನಿಗೆ ಹೆಂಗೆ ಸಹಾಯ ಮಾಡಲಿ ನಾನು? ನಮ್ಮ ಭೈರವನ್ ಕೇಳಿದ್ರೆ ಏನಾರ ಹೇಳ್ತದ? ಭೈರವ ನೆನೆಯ ಕೇಳಬೇಕು. ಇದಕ್ಕೆಲ್ಲದಕ್ಕೂ ಭೈರವ ನೆನೆಯ ಸರಿ. ಏನಾರ ಒಂದು ಸಜೆಷನ್ ಕೊಟ್ಟೇ ಕೊಡ್ತದೆ. ಹಿಂಗಲ್ಲ ಹಿಂಗೆ ಅಂತ ಹೇಳ್ಬಿಟ್ಟು ಪಾಪ. ಇವನು ನೋಡಿದ್ರೆ ಹಿಂಗೆ ಕುಂತ್ಬಿಟ್ಟು ಅವ್ನ ತಲೆ ಮೇಲೆ ಕೈ ಇಕ್ಕೊಂಡು ಏನು ಯೋಚನೆ ಮಾಡೋದು ಅಂತ. ಇವನಿಗೋಸ್ಕರ ಅಲ್ಲ ಅಂದ್ರೂ ನನ್ನ ಮೊಮ್ಮಗ, ಅವನಿಗೋಸ್ಕರ ಆದ್ರೂ ನಾನು ಏನಾದ್ರೂ ಮಾಡಲೇಬೇಕಲ್ಲ. ಏನು ಮಾಡಲಿ? ಭೈರವನ ಹತ್ರ ಏನಾರ ಕೇಳ್ಕೊಂಬಿಟ್ಟು ಬರ್ತೀನಿರು. ಭೈರವನಷ್ಟು ತಲೆ ಯಾರಿಗೂ ಇಲ್ಲ. ಆ ಭೈರವನೇ ನಂಗೆ ಏನಾರ ಉತ್ತರ ಕೊಡ್ತದೆ. ಏನು ಮಾಡಬೇಕು ಎತ್ತು ಮಾಡಬೇಕು ಅಂತ ಹೇಳ್ಬಿಟ್ಟು. ಅದೇನೇ ನೀ ವಾಸಿ ಇರು, ಬಂದೆ. ಥು, ನಾನು ಮೊದಲೇನೇ ಬದಲಾಗಿದ್ದರೆ ಇಷ್ಟೊಂದೆಲ್ಲ ಸಮಸ್ಯೆನೇ ಗೊತ್ತಿರಲಿಲ್ಲ. ನಾನೇ ಬದಲಾಗ್ದಿದ್ದಂಗೆ ನಾನೇ ಒಂದು ಆಟ ಆಡ್ಕೊಂಡು ಉತ್ತರ ಮಾಡ್ಕೊಂಡು ಹಿಂಗೆಲ್ಲ ಮಾಡ್ಕೊಂಬಿಟ್ಟು ಜೀವನನೇನು ಹಾಳು ಮಾಡ್ಕೊಂಬಿಟ್ಟೆ. ಈಗ ನನ್ನ ಮಗನೂ ನನ್ನ ಥರನೇ ಕಳ್ಳಾಗೋಗ್ಬಿಟ್ರೆ ಎಲ್ಲರೂ ಕಳ್ಳ ಕಳ್ಳ ಕಳ್ಳನ ಮಗ ಕಳ್ಳನ ಮಗ ಕಳ್ಳನ ಮಗ ಅಂತ ಹೇಳ್ತಾ ಇದ್ರೆ, ಥು, ಇದ್ದು ನಾನು ಬದುಕಿದ್ದು ಸತ್ತಂಗೆ ಏನಿಯ ತಾನೇ. ಏನು ಮಾಡಬೇಕು ನಾನು? ₹1 ಕೈಯಾಗ ಕಾಸಿಲ್ಲ. ಕಾಸಿದ್ರೆ ಏನಾರ ಒಂದು ಮಾಡ್ತಾಯಿದ್ದೆ. ₹10 ಕಾಸೂ ಇಲ್ವಲ್ಲ. ಏನು ಮಾಡೋಕ್ಕಾಯ್ತದೆ ಇವಾಗ? ಮಗಿಗೆ ಊಟ ತಿನ್ಸೋಕ್ಕೂ ಕಾಸಿಲ್ಲ. ಜೈಲಿಂದ ಬರಬೇಕಾದ್ರೆ ಏನಿತ್ತು? ಏನೂ ಇಲ್ಲ ಜೈಲಿಂದ ಬರಬೇಕಾದ್ರೆ. ಈಗ ಏನು ಮಾಡಬೇಕು? ನಮ್ಮ ಭೈರವ ಹೇಳ್ದಂಗೆ ಏನಿಯ ಮಾಡ್ತೀನಿ. ಮೊಮ್ಮಗನೇ, ನಿಂಗೆ ನಾನು ಕಾಣ್ತಾ ಇದ್ದೀನಾ? ಕಾಣ್ತಿರಲ್ಲ ಅನ್ನಿಸ್ತದೆ. ಯಾರ ಕಣ್ಗೂ ಶಾನೆ ಕಾಣಕ್ಕಿಲ್ವಲ್ಲ ನಾನು? ಕಾಣ್ತಿರಕ್ಕಿಲ್ಲ. ಭೈರವ ಕೊಟ್ಟಿರೋ ಐಡಿಯಾ ತುಂಬ ಚೆನ್ನಾಗೈತೆ. ಇರು, ಮಾಡ್ತೀನಿ. ಮಗಿನ ಕೈಲಿ ಏನೇ ಕಾಸು ಕೊಟ್ಬಿಟ್ರೆ ಏನೂ ಗೊತ್ತಾಗಕ್ಕಿಲ್ಲ ಇವನಿಗೆ. ದುಡ್ಡು ಎತ್ಕೊಂಡು ಏನಾರ ಮಾಡ್ಕೊಂಡ್ಲಿ ಪಾಪ ಜೀವನಕ್ಕೆ. ಒಂದು ಸ್ವಲ್ಪ ಕಾಸು ಭೈರವ ಕೊಟ್ಟಿರೋ ಅಷ್ಟು ಕೊಟ್ಬಿಡ್ತೀನಿ. ಆಮೇಲೆ ಉಳಿದಿದ್ದು ದೈವ ಇಚ್ಛೆ, ಏನಾರ ಮಾಡ್ಕೊಂಡ್ಲಿ. ಹಬ್ಬ, ಮಗು ಕೈಲಿ ದುಡ್ಡಿಕ್ಕಿದೆ. ಇನ್ನು ಉಳ್ದಿರೋದೆಲ್ಲ ನೋಡ್ಕೊಳ್ಳೋಣ ಏನಾಗ್ತದೆ ಅಂತ. ಸಾಕು ಮಗನೇ, ಇಷ್ಟೊಂದು ನಗು ಬರ್ತೈತೆ. ನನ್ನ ಪರಿಸ್ಥಿತಿ ನೋಡಿ. ಇದೇನಾಯ್ತು ಕೈಯಾಗೆ? ಇದೇನಿದು ಇಷ್ಟೊಂದು ದುಡ್ಡು? ಇದೆಲ್ಲಿಂದ ಬಂತು? ಇವನ ಕೈಗೆ ಹೆಂಗಿಂದ ಬಂತು? ಎಲ್ಲಾದರೂ ಸಿಗ್ತಾ ಇವನಿಗೆ ಆಟ ಆಡೋಕ್ಕೆ ಅಂತ ಎತ್ಕೊಂಡ್ಬಿಟ್ನಾ? ಇಲ್ಲಾಂದರೆ ಎಲ್ಲನ ಕದ್ಕೊಂಬಿಟ್ನಾ? ಇವನು ನಂತರ ಏನಾದ್ರು ಕಳ್ಳಗಿಲ್ಲ ಆಗೋಗ್ಬಿಟ್ನಾ ಅಂತ? ಓ ಮಗನೇ, ಎಲ್ಲಿಂದ ಬಂತು ದುಡ್ಡು ನಿಂಗೆ? ಯಾಕೋ ಹಿಂಗಾಡ್ತಾ ಇದೆಯಾ? ದುಡ್ಡು ಇಷ್ಟೊಂದು ದುಡ್ಡು ಹತ್ತಿದ್ರೆ ಒಂದು ₹50,000 ತನಕ ಐತೆ. ಈ ದುಡ್ಡು ಎಲ್ಲಿಂದ ಬಂತು ನಿನಗೆ? ಓಯ್, ಮಾತಾಡೋ. ಅಯ್ಯೋ, ಇವನು ಯಾಕೆ ದುಡ್ಡು ನೋಡಿ ಮಗನ ಬೈತಾವನಲ್ಲ? ಮಗಿನ ಕೈ ಕೊಟ್ಟಿದ್ದು ನನ್ನ ತಪ್ಪಾಯ್ತಾ? ಏನೋ ₹50,000 ಸ್ವಲ್ಪ ದಿನ ಆದರೂ ಜೀವನ ನಡೀತದೆ. ಆಮೇಲೆ ಬುದ್ಧಿವಂತ ಆದರೆ ಏನೋ ಅವನ ಜೀವನ ಅವ್ನು ನೋಡ್ಕೊತಾನೆ. ನನ್ನ ಮಗಳಿಗೂ ಮೊಮ್ಮಗಳಿಗೂ ಸಹಾಯ ಮಾಡಿ ಏನೂ ಪ್ರಯೋಜನ ಇಲ್ಲ. ಏನಿದ್ರು ಇವನಿಗೆ ಮಾಡಿದ್ರೆ ಏನಾರ ಪ್ರಯೋಜನ ಆಗ್ತದೇನೋ. ಏನೋ ನನಗೇನೋ ಸ್ವಲ್ಪ ಬದಲಾಗವನೆ ಅಂತ ಅನ್ನಿಸ್ತಾ ಐತೆ. ಪೂರ್ತಿ ಬದಲಾದ್ಮೇಲೆ ದೇವರು ಒಳ್ಳೇದು ಮಾಡೇ ಮಾಡ್ತಾನೆ. ನೋಡೋಣ ಏನೇನು ಮಾಡ್ತಾನೋ, ಏನೇನು ಕತೆಯೋ ನೋಡೋಣ. ಮಗನೇ, ಎಲ್ಲಿಂದನೋ ಎತ್ಕೊಂಡ್ಬಿಟ್ಟು ಬಂದೆ ದುಡ್ಡನ್ನ? ಕಳ್ಳ ನಂತರನೇ ಕಳ್ಳ ಆಗ್ಬಿಟ್ಟ ಏನು? ಪಾಪ ಚಿಕ್ಕ ಹುಡುಗ, ನಿನ್ಗೇನು ಗೊತ್ತಾಗ್ತದೆ? ನೀನು ನಂದ್ಬಿಟ್ಟು ಏನು ಪ್ರಯೋಜನ?
ನೀನು ನಂದರೆ ನನಗೇನೇನು ದೇವ್ರು ಶಾಪ ಕೊಟ್ಬಿಡ್ತಾನೆ ಅಷ್ಟೇ. ನೀನು ನಂದು ಏನು ಪ್ರಯೋಜನ ಇಲ್ಲ. ನನಗೆ ನಾನೇ ಬೈಕೋಬೇಕು ಅಂತ ಅನ್ನಿಸ್ತೈತೆ. ದುಡ್ಡು ತುಂಬ ಕಷ್ಟ ಆಗಿದ್ದೆ ಮಗನೇ. ದೇವ್ರ ಥರ ನೀನು ಹೆಂಗೋ ದುಡ್ಡು ಸಿಕ್ಕಂಗೆ ಮಾಡಿಬಿಟ್ಟೆ. ಇದ್ರಾಗ ನಿನಗೆ ಹೊಟ್ಟೆ ತುಂಬ ಹಾಲು ಬಿಸ್ಕೆಟು ಎಲ್ಲನೂ ಕೊಡಿಸ್ಬಿಡ್ತೀನಿ, ಸರಿನಾ? ನಿನ್ನ ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ಯಾವುದೋ ದೇವ್ರೇ ದುಡ್ಡು ಸಿಗಂಗೆ ಮಾಡ್ಬಿಟ್ಟೈತೆ ಅನ್ನಿಸ್ತದೆ. ಇವತ್ತು ರಾತ್ರಿ ಪಾರ್ಕಿಗೆ ನೀನು ಮನಿಕೋಬೇಕು ಅಂತ ಅನ್ಕೊಂತ ಇದ್ದೆ. ಬಿಡು, ಯಾವುದನ್ನ ಒಂದು ರೂಮ್ ಮಾಡ್ಕೊಂಡು ಮನಿಕೋಬೋದು ಆರಾಮಾಗಿ, ಏನು ತೊಂದರೆ ಇಲ್ಲ. ನೀನೇನು ತಲೆ ಕೆಡಿಸ್ಕೊಬೇಡ ಮಗನೇ, ನಿನ್ನ ಚೆನ್ನಾಗಿ ನೋಡ್ಕೊತೀನಿ. ಹಬ್ಬ ಸದ್ಯ ಹೆಂಗನೋ ದುಡ್ಡನ್ನ ಕೊಟ್ಟಿದ್ದಾಯ್ತು. ಇನ್ನು ಮುಂದೆ ಏನಿದ್ರು ಏನು ಮಾಡ್ತಾನೆ ಅನ್ನೋದನ್ನ ನೋಡಬೇಕು. ಇವನ್ ಕಣ್ಣು ಕಾಣಿಸಿ ನನ್ನ ಕಮ್ಮಿ ಮಾಡ್ಕೊಳ್ಳೋದು ಹೆಂಗೆ? ಭೈರವ ಹೇಳಿಲ್ವಾ, ಜಾಸ್ತಿ ಜನರು ಕಣ್ಣು ಕಾಣಿಸ್ಬೇಡ ನೀನು ಅಂತ. ಹೀಗೆಲ್ಲ ಬೇಡ, ಯಾಕೆ ಸುಮ್ಮನೆ ಹೆಂಗೋ ಇವರು ನನ್ನ ಮೊಮ್ಮಗು ಜೊತೆ ಚೆನ್ನಾಗಿದ್ರೆ ಸಾಕು. ನಮ್ಮ ವಂಶೋದ್ಧಾರಕ್ಕೆ ಅಂತಲೇ ಅನ್ಕೋಬೇಕು ಇವನ್ನ. ಎಲ್ಲ ಒಳ್ಳೇದಾಗಲಿ. ಇವನಿಂದ ಯಾವಾಗೂ ನಾನೇನೇ ಸಪೋರ್ಟು ನಿಂತ್ಕೊಂಡು ಕಾಯ್ತಾ ಇರ್ತೀನಿ. ಇನ್ನೇನು ಜೀವನ ಪೂರ್ತಿ ಬೇಕಾದ್ರೆ ಕಾಯ್ತೀನಿ. ಪಾಪ ಮಗ ನೋಡಿದ್ರೆ ಅಯ್ಯೋ ಅನ್ನಿಸ್ತದೆ. ಮಗನೇ, ಮುದ್ದಿನ ಮಗನೇ, ನೀನು ಅದೃಷ್ಟ ಕಣೋ ನನ್ನ ಜೀವನಕ್ಕೆ. ನೀನು ನನ್ನ ಪುಣ್ಯ ಕಣೋ, ನೀನು ನನಗೆ ಸಿಕ್ಕಿದ್ದು. ನೀನು ಸಿಕ್ಕಿದ ತಕ್ಷಣ ನೀನು ನೋಡ್ದ 50,000 ರೂಪಾಯಿ ಕಾಸು ಸಿಕ್ಬಿಡ್ತು ನನಗೆ. ಎಲ್ಲ ಅದು ನಿನ್ನ ಕೈಯಿಂದನೇ. ಎಲ್ಲಿ ಎತ್ಕೊಂಡು ಏನೋ ಎತ್ಕೊಂಡಿರಲ್ಲ ಗೊತ್ತು, ಎಲ್ಲೋ ಸಿಕ್ಕಿರ್ತದೆ ಅಲ್ವಾ ನಿನಗೆ. ನೀನು ನನ್ನ ಜೊತೆನೇ ಇದೆಯಲ್ಲ, ಎತ್ಕೊಳಕ್ಕೆ ಹೆಂಗೆ ಸಾಧ್ಯ? ಇಲ್ಲೆಲ್ಲೋ ಪಾರ್ಕಾಗೆ ಯಾರೋ ಪುಣ್ಯಾತ್ಮ ಬೀಳಿಸ್ಕೊಂಡು ಹೋಗ್ಬಿಟ್ಟವನೆ ಅಂತ ಅನ್ನಿಸ್ತದೆ. ಬಿಡು, ಈಗ ಗಿಡ್ರೆಸ್ ಎಲ್ಲ ಏನೂ ಇಲ್ಲ ತಾನೇ ಅವ್ರ ಮನೆ ಕೊಡೋಕ್ಕೆ, ನಾನೇ ಉಪಯೋಗಿಸ್ಕೊತೀನಿ. ಮಗನೇ ಬಾಪ, ಬಾ ಫಸ್ಟ್ ಹೋಗ್ಬಿಟ್ಟು ನಿಂಗೆ ಏನು ಬೇಕೋ ಎಲ್ಲ ತಿನ್ನಿಸ್ಬಿಡ್ತೀನಿ. ನೀನು ಹೊಟ್ಟೆ ಇಸ್ಕೊಂಡಿದ್ದೆ. 5 ರೂಪಾಯಿ ನನ್ನ ಹತ್ರ ಇರಲಿಲ್ಲ ನಿಂಗೆ ಏನಾರು ಕೊಡ್ಸೋಣ ಅನ್ನೋಕ್ಕೆ. ಯಾರ ಹತ್ರ ನನ್ನ ದುಡ್ಡು ಹಾಕಿಸ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಿದ್ದೆ. ಅಷ್ಟ್ರಾಗ 50,000 ರೂಪಾಯಿ ಕ್ಯಾಶೇ ನೀನೇ ಕೊಟ್ಬಿಟ್ಟೆ ಮಗ. ನೀನಂತೂ ನೀನೊಂಥರ ನಂಗೆ ಲಕ್ಕಿ ಚಾರ್ಮ್ ಇದ್ದಂಗೆ ಕಣೋ. ಬಾ, ನೋಡ್ತಾ ಇರೋ 50,000ನ 50 ಲಕ್ಷ ಹೆಂಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಯೋಚನೆ ಮಾಡ್ತಾಯಿದ್ದೀನಿ. ಮಾಡೇ ಮಾಡ್ತೀನಿ ಕಣೋ ಮಗ, ನಿನಗೋಸ್ಕರ ಆದರೂ ಮಾಡ್ತೀನಿ. ಬಾ ಹೋಗೋಣ.